ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ನಾನು ಮೊನ್ನೆ ಊರಿಗೆ ಬಂದಿದ್ದೆ. ನಮ್ಮ ಮಾವನ ಮನೆಯಲ್ಲಿ ಪೂಜೆ ಇರೋದರಿಂದ ಬಂದಿದ್ದೀನಿ. ಏನು ಪೂಜೆ ಅಂತ ನಾನು ನಿಮ್ಗೆ ಮತ್ತೆ ಹೇಳ್ತೀನಿ. ಬನ್ನಿ, ಇವಾಗ ನಮ್ಮ ಮಾವನ ಮನೆಗೆ ಹೋಗೋಣ. ಇದು ನೋಡ್ಬೋದು, ನನ್ನ ತಮ್ಮ ಡುಮ್ಮ ಇಲ್ಲಿ ಕೂತವನೆ ಫೋನ್ ನೋಡಿಕೊಂಡು. ಅದು ಬಂದು ನನ್ನ ತಂಗಿ. ಇದು ಬಂದು ನಮ್ಮ ಮಾವನ ಮಗ, ಅಂದರೆ ನಮ್ಮಮ್ಮ ಅವರ ಅಣ್ಣನ ಮಗ. ಇವನು ಒಬ್ಬನೇ ಮಗ. ಇವರು ಬಂದು ನಮ್ಮ ತಾತ ಅವರ ತಂಗಿ ಸೊಸೆ. ಅಲ್ಲಿ ನಮ್ಮ ಚಿಕ್ಕಮ್ಮ ಕೂತಿದ್ದಾರೆ, ಅಲ್ಲಿ ನಮ್ಮಮ್ಮ ಕೂತಿದ್ದಾರೆ. ಇದು ಬಂದು ನವಗ್ರಹ ಪೂಜೆ, ಅಂದರೆ ಮಕ್ಕಳಿಗೋಸ್ಕರ ಮಾಡಿಸೋದು. ನಮ್ಮ ಮಾವನ ಮಗನಿಗೋಸ್ಕರ ಮಾಡಿಸ್ತಿದ್ದಾರೆ. ಇದು ಏನಕ್ಕೆ ಮಾಡಿಸ್ತಾರೆ ಅಂದರೆ, ಮಕ್ಕಳು ಹುಟ್ಟಿದ ತಕ್ಷಣ ಅವ್ರ ಡೇಟ್ ಆಗಿರ್ಬೋದು, ಅವ್ರ ಯಾವ ದಿವಸ ಹುಟ್ಟಿದ್ದಾರೆ ದಿನ ಅದು ಗಳಿಗೆ ನೋಡ್ತಾರೆ. ನೋಡಿಬಿಟ್ಟು ಅದನ್ನ ತೊಗೊಂಡೋಗಿ ಇವ್ರ ಹತ್ರ ಕೊಡ್ತಾರೆ, ಜ್ಯೋತಿಷಿ ಹತ್ರ. ಅದು ಚೆನ್ನಾಗಿದೆಯಾ, ಆ ದಿವಸ ಚೆನ್ನಾಗಿದೆಯಾ ಇಲ್ವಾ ಅಂತ ಅವ್ರು ಹೇಳ್ತಾರಲ್ವ. ನೋಡಿಬಿಟ್ಟು ಅಂದರೆ ದಿವಸ ಚೆನ್ನಾಗಿಲ್ಲ, ಇದು ದಿವಸ ಚೆನ್ನಾಗಿದೆ, ಟೈಮ್ ಚೆನ್ನಾಗಿದೆ ಅಂತ ನೋಡಿಬಿಟ್ಟು ಹೇಳ್ತಾರೆ. ದೋಷ ಇದ್ದರೆ ಹೇಳ್ತಾರೆ. ಇವನಿಗೆ ದೋಷ ಇದೆ ಅಂತೇಳಿದ್ರೆ ನವಗ್ರಹ ಪೂಜೆ ಮಾಡಿಸೋದಕ್ಕೆ ಹೇಳಿದರು. ಅದಕ್ಕೋಸ್ಕರ ಇವರು ನವಗ್ರಹ ಪೂಜೆ ಮಾಡಿಸ್ತಿದ್ದಾರೆ. ಇನ್ನೂ ಮುಂಚೆನೇ ಮಾಡಿಸ್ಬೇಕಿತ್ತು, ಅದಾಗಲಿಲ್ಲ. ಅದಕ್ಕೆ ಇವಾಗ ಮಾಡಿಸ್ತಿದ್ದಾರೆ. ನೋಡ್ಬೋದು, ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಇದು ಬಂದು ದೇವ್ರ ಮನೆ. ಬೆಳಗ್ಗೆನೇ ಎಲ್ಲ ಪೂಜೆ ಎಲ್ಲ ಮಾಡಿಟ್ಟು ರೆಡಿ ಮಾಡ್ಕೊಂಬಿಟ್ಟಿದ್ದಾರೆ. ಇಲ್ಲಿ ಬಂದು ನೋಡ್ಬೋದು, ಬಾಳೆ ಎಲೆ ಹಾಕಿ ಅದ್ರ ಮೇಲೆ ಅಕ್ಕಿ ಹಾಕ್ಬಿಟ್ಟು ಚೊಂಬೆಲ್ಲ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ನಮ್ಮ ಮಾವ ಎಲ್ಲ ಎತ್ಕೊಡ್ತಿದ್ದಾರೆ. ಇದು ಬಂದು ಹೋಮ ಸುಡೋದಕ್ಕೆ. ನಮ್ಮ ಚಿಕ್ಕಮ್ಮ ನೋಡಿ ಈ ವಿಳೆದೆಲೆಲ್ಲ ರೆಡಿ ಮಾಡಿಕೊಡ್ತಿದ್ದಾರೆ. ಫಂಕ್ಷನ್ಗಳಲ್ಲಿ ಎಷ್ಟು ಜನ ಇದ್ದರೂ ಸಾಕಾಗೋದಿಲ್ಲ, ಎಲ್ಲರೂ ಕಡಿಮೆ ಬರ್ತಾರೆ. ಮತ್ತು ಕೆಂಪು ಬಟ್ಟೆ ಬೇಕು ಅಂತ ಹೇಳಿದ್ರು, ಅದನ್ನು ತಂದುಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಅತ್ತೆ ಬಂದು ಬೆಲ್ಲನೂ ಮತ್ತು ಕೊಬ್ಬರಿ ತುರುಮ್ಕೊಡ್ತಿದ್ದಾರೆ. ಬನ್ನಿ ಮಕ್ಕಳು ನೋಡೋಣ, ಕಾಣಿಸ್ತಿಲ್ಲ ಎಲ್ಲೋಗಿದ್ದಾರೆ ಅಂತ. ನೋಡ್ಬೋದು, ಇದು ಬಂದು ಟೆರೆಸ್. ಇಲ್ಲಿ ಬಂದು ಕೂತಿದ್ದಾರೆ ಮಕ್ಕಳು. ಹೆವಿ ಬಿಸಿಲಿದೆ ಆದರೂ ಬಂದು ಇಲ್ಲೇ ಕೂತ್ಕೊಂಡಿದ್ದಾರೆ. ಟೀ ಕುಡಿತಾರೆ ಬಂದು ಕೂತ್ಕೊಂಡು. ಇದು ಬಂದು ನಮ್ಮ ಮಾವನ ಮಗ, ಇದು ನನ್ನ ಮಗ. ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಎಲ್ಲೂ ಕೂತ್ಕೊಳ್ಳೋದಕ್ಕಾಗಲ್ಲ ಇವಾಗ. ಇವ್ರು ನೋಡಿದ್ರೆ ಬಂದು ಇಲ್ಲೇ ಕೂತ್ಕೊಂಡಿದ್ದಾರೆ. ಈಗ ಬನ್ನಿ ಕೆಳಗಡೆ ಹೋಗೋಣ. ಈಗ ಮಾವಿನ ಸೊಪ್ಪೆಲ್ಲ ಕಿತ್ಕೊಡ್ತಿದ್ದಾರೆ. ಅದು ಇದೆಯಲ್ಲ ಅದರೊಳಗಡೆ ಇಡೋದಕ್ಕೆ. ಕೆಂಪು ಬಟ್ಟೆ ಎಲ್ಲ ಸುತ್ತಿದ್ದಾರೆ ಅದರೊಳಗಡೆ ಇದಕ್ಕೆ. ಮತ್ತು ಈಗ ತೆಂಗಿನಕಾಯಿ ಒಂದೊಂದೇ ಇಡ್ತಿದ್ದಾರೆ. ನಮ್ಮ ಅತ್ತೆ ಎಲ್ಲ ತುರುಮ್ಕೊಂಬಂದು ಕೊಟ್ಟರು. ಅದನ್ನು ಇದು ನಮ್ಮ ಚಿಕ್ಕಮ್ಮ ಇಟ್ಕೊಂಡಿದ್ರಲ್ಲ ಅದರೊಳಗಡೆ ಹಾಕಿ ಕಲಸೋದಕ್ಕೆ. ಈಗ ಕಾಳುಗಳೆಲ್ಲ ಒಂದು ದಿವ್ಸಕ್ಕೆ ಮುಂಚೆನೇ ಎಲ್ಲ ತಂದಿಟ್ಟಿದ್ರು. ಅದನ್ನೆಲ್ಲ ಅಲ್ಲಿ ಸುತ್ತ ಇಟ್ಟಿದ್ದಾರೆ. ಅದು ಬಂದು ನೋಡ್ಬೋದು ನಮ್ಮ ಮಾವನ ಮಗ. ಇವ್ರ ಮಗನಿಗೆ ಈಗ ಪೂಜೆ ಮಾಡಿಸ್ತಾ ಇರೋದು, ನವಗ್ರಹ ಪೂಜೆ. ನಾವಿಲ್ಲಿ ಫೋಟೋ ಇಡ್ಸ್ಕೊತಿದ್ದೀವಿ. ಸರ್ವವಿಘ್ನೋಪಶಾಂತಯೇ ಅಭಿಡದೆ ಕಲ್ಯಾಣಾಯ ಕಾಮಿತಾರ್ಥಪ್ರಸಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಈಗೆಲ್ಲ ಹೂವು ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದಾಯಿತು. ನಮ್ಮ ಅತ್ತೆ ಬಂದರು. ನಮ್ಮ ಮಾವನ ಮಗನಿಗೆ ಜನ ಅಂದರೆ ಆಗಲ್ಲ. ಅವನಿಗೆ ಜನ ನೋಡಿದ ತಕ್ಷಣ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಈಗ ಪೂಜಾರಿ ಅವನಿಗೆ ಕುಂಕುಮ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿದ್ದಾಯಿತು. ಈಗ ಪೂಜಾರಿ ಇಟ್ಕೊಂಡು ದೊಡ್ಡವ್ರ ಕಾಲಿಗೆ ನಮಸ್ಕಾರ ಹಾಕ್ಕೋಬೇಕು ಅಂತೇಳಿದರು. ಅದಕ್ಕೆ ನಮ್ಮ ಮಾವ ನಮ್ಮ ಅತ್ತೆಗೆ ನಮಸ್ಕಾರ ಹಾಕ್ಕೊತಿದ್ದಾರೆ ಅವರಿಬ್ಬರೂ. ಅದು ಎಲ್ಲ ಕಡೆಯೂ ಮಾಡೋ ಅಂಥದ್ದು ಶಾಸ್ತ್ರನೇ. ಅಂದರೆ ನಮಗಿಂತ ಯಾರು ದೊಡ್ಡವ್ರು ಇರ್ತಾರೋ ಅವ್ರ ಕಾಲಿಗೆ ನಮಸ್ಕಾರ ಹಾಕ್ಕೊಳ್ಳೋದು ಅದು ಒಂದು ಶಾಸ್ತ್ರ. ಈಗ ನಮ್ಮ ತಾತ ಬರ್ತಾರೆ ನೋಡ್ಬೋದು. ನಮ್ಮ ಅಮ್ಮ ಅವರ ಅಪ್ಪ ಅವ್ರ ಕಾಲಿಗೂ ನಮಸ್ಕಾರ ಹಾಕ್ಕೊತಿದ್ದಾರೆ. ನಮ್ಮ ಅಜ್ಜಿ ಇಲ್ಲ, ನಮ್ಮ ಅಜ್ಜಿ ತೀರೋಗಿದ್ದಾರೆ. ನಮ್ಮ ತಾತ ಒಬ್ಬರೇ. ನೋಡ್ಬೋದು, ಅವ್ರಿಗೂ ನಮಸ್ಕಾರ ಹಾಕ್ಕೊಂಡಿದ್ದಾಯಿತು. ಈಗ ನೋಡ್ಬೋದು ನಮ್ಮ ಚಿಕ್ಕಮ್ಮ ಬರ್ತಿದ್ದಾರೆ.
ನಮ್ಮ ಚಿಕ್ಕಮ್ಮ ಬಂದು ಅವ್ರ ಕಾಲಿಗೂ ನಮಸ್ಕಾರ ಹಾಕ್ಕೊತಿದ್ದಾರೆ. ನಮ್ಮ ಚಿಕ್ಕಪ್ಪ ಬಂದಿಲ್ಲ, ಅವ್ರು ಲೇಟಾಗಿ ಬರ್ತಾರೆ ಅಂತೇಳಿ ಅವರೊಬ್ಬರ ಕಾಲಿಗೆ ನಮಸ್ಕಾರ ಹಾಕ್ಕೊತಿದ್ದಾರೆ. ಈಗ ನಮ್ಮ ಮಾವನು ಮತ್ತು ನಮ್ಮ ಅತ್ತೆ ಕೂತಿದ್ದಾರೆ. ಅವರಿಬ್ಬರು ಹೂವಿನರ ಬದಲಾಯಿಸ್ಕೊತಾ ಇದ್ದಾರೆ. ಇವರು ಬಂದು ಪೂಜಾರಿ. ನಮ್ಮನೆ ಎಲ್ಲ ಮದುವೆಗಳಲ್ಲಿ ಮತ್ತು ಯಾವುದೇ ಶಾಸ್ತ್ರ ಆಗಲಿ ಅವರೇ ಬಂದು ನಮಗೆ ಪೂಜೆ ಮಾಡಿಕೊಟ್ಟು ಹೋಗೋದು. ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಅವರು. ನಮ್ಮ ಮದುವೆನೂ ಕೂಡ ಅವರೇ ಮಾಡಿಸಿರೋದು. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಈಗ ಅಲ್ಲಿ ನೋಡ್ಬೋದು ಚೊಂಬಿಟ್ಟಿದ್ದಾರೆ, ಅದರೊಳಗೆ ನೀರು ಹಾಕಿಟ್ಟಿದ್ದಾರೆ. ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಡಕ್ಕೆ ಹೇಳ್ತಿದ್ದಾರೆ. ಅರಿಶಿನ ಕುಂಕುಮ ಎಲ್ಲ ಇಡ್ತಿದ್ದಾರೆ ಇಬ್ಬರೂ. ಸದಂಗತ್ವೇನ ನಾವು ತಪ್ಪು ಬಿಟ್ಟು ಪಾಠಕ್ಕೆ ಸದಂಗತ್ವೇನ ಕಲಶಾರಾಧನೆ ಬಿಟ್ಟು ನಾನೇ ತುಂಬಿಟ್ಟ ಮನುವ ತದಂಗತ್ವೇನ ಕಲಶಾರಾಧನೆ ಕಲಿಷ್ಯೆ ಕಲಶಂ ಗಂಧಾಕ್ಷರೇ ದೇವಾ ಗೋದಾವರಿ ಸರಸ್ವತಿ सन्निधिं करोचति यप उसको जिसको दल के ये यदि पर नमस्ते भुजम प्रसन्नवदनं ध्याये सर्वविघ्नोपशान्तये गणेशनंद प्रार्थना कोळे ಒಳ್ಳೆಯದಾಗಲಿದ್ದ ओम गणानान्त्वा गणपतिगं भवामहे कविं कवीना भवश्रमतमं ज्येष्ठराज प्रपदान्मनस्पद आनन्दस्वाहा आभिर्यतं देवानां दोषं बलिसुधा दुर्गणेशं बेटा दुर्गमाग्रमजामि दुर्गमाग्रमजामि कोपा कुलला पा देवता परादेवता अष्टश्री पंचकलश देवता प्राण ಇದು ಚೊಕ್ಕೋಣ ಮಮ ಪ್ರಾಣ ಮಮ ಪ್ರಾಣ ಮಮ ಪ್ರಾಣ ಅಸ್ಯ ಶ್ರೀ ಪಂಚಕಲಶ ದೇವತಾ ಜೀವ ಚೊಕ್ಕೋಣ ಮಮ ಜೀವ ಮಮ ಜೀವ ಮಮ ಜೀವ ಅನ್ನಿ ಕಲಶಾలు ಬಿಟ್ಟು ಜಿಹ್ವಾಗ್ರಾಣಿ ಧರ್ಮಲ ಜಿಹ್ವಾಗ್ರಾಣಿ ಉಚ್ಛ್ವಾಸ ರೂಪೇಣ ಕೈಡ್ಕೊಮ ಬಹಿರಾಗಚ್ಚತೆ ವಿನಿಯೋಗಃ ಅತ್ರಾಗಚ್ಚಾಗಚ್ಚಃ ಅತ್ರ ಆವಾಹಿತೋ ಭವ. ಇದು ಬಂದು ನನ್ನ ತಂಗಿ ಮಗ. ನನ್ನ ತಂಗಿ ಬಾಣಂತನಕ್ಕೆ ಅಂತೇಳಿ ಅಮ್ಮ ಮನೆಗೆ ಬಂದಿದ್ದಾಳೆ. ಫಸ್ಟ್ ಬೇಬಿ ಗಂಡು ಮಗು. ಇಲ್ಲೇ ಇದ್ದಾಳೆ. ಇವಾಗ ಅವನಿಗೆ 5 ತಿಂಗಳು. ಇಲ್ಲೇ ನಮ್ಮಮ್ಮ ಮನೆಗೂ ನಮ್ಮ ಮಾವ ಮನೆಗೂ ಏನು ತುಂಬ ದೂರ ಏನಿಲ್ಲ, ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ. ಈಗ ನೋಡ್ಬೋದು ಹೋಮ ಸುಡ್ತಿದ್ದಾರೆ. ಅದರೊಳಗಡೆ ಕಟ್ಟಿಗೆ ಎಲ್ಲ ಹಾಕಿ ಇಟ್ಟಿದ್ದಾರೆ. ನಮ್ಮಮ್ಮ ಎಲ್ಲ ಕೂತಿದ್ದಾರೆ ಅಲ್ಲಿ. ಈಗ ನೋಡ್ಬೋದು ಹೋಮ ಸುಡೋದಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಈಗ ಅವರು ಮಂತ್ರಗಳು ಹೇಳ್ತಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಹಾಕ್ತಿದ್ದಾರೆ, ಒಬ್ಬರು ಗರಕೆ ಹಾಕ್ತಿದ್ದಾರೆ, ನಮ್ಮ ಮಾವ ತುಪ್ಪ ಹಾಕ್ತಿದ್ದಾರೆ, ನಮ್ಮ ಅತ್ತೆ ಇದಾಗ್ತಿದ್ದಾರೆ, ನಮ್ಮ ಯಜಮಾನರು ಕಟ್ಟಿಗೆ ಇಡ್ತಿದ್ದಾರೆ. ಹಂಗೆ ಮಾಡ್ತಾ ಮಾಡ್ತಾ ಹೋಗಿ ತುಂಬ ಜಾಸ್ತಿ ಆಗಿಬಿಡುತ್ತೆ. ಎಲ್ಲ ಆಚೆ ಹೋಗ್ತಿದ್ದಾರೆ. ನಮ್ಮ ಮಾವ ಆಚೆ ಹೋಗ್ಬಿಟ್ಟು सूर्यग्रहस्य अधिदेवताय स्वाहा अधिदेवताय मम सूर्यग्रहस्य प्रत्यधिदेवताय स्वाहा प्रत्यधिदेवता इदं नमः नमस्कार చేసుకోండి. యజమానస్య సహకుటుంబస్య सूर्यग्रहदेवता ಪ್ರಸಾದ ಫಲ ಸಿದ್ಧಿರಸ್ತು. ನೋಡ್ಬೋದು ಹೊಗೆ ಜಾಸ್ತಿ ಆಗ್ತಿದೆ. ಕೂತ್ಕೊಂಡಿದ್ರೆ ಪರವಾಗಿಲ್ಲ, ಹೊಗೆ ಬರ್ತಿರ್ಲಿಲ್ಲ. ನಿಂತ್ಕೊಂಡಿದ್ರೆ ಜಾಸ್ತಿ ಹೊಗೆ ಬರ್ತಿತ್ತು, ಕಣ್ಣಲ್ಲಿ ನೀರು ಬರ್ತಿತ್ತು, ಆಗ್ತಿರ್ಲಿಲ್ಲ. ಅದ್ರ ಮೇಲೆ ಬೇಸಿಗೆಗಾಲ ಆಗಿರೋದ್ರಿಂದ ತುಂಬ ಸೆಕೆ ಅಂದರೆ ಸೆಕೆ. ಅದರಲ್ಲಿ ಹೋಮ ಸುಡ್ತಾ ಇರೋದು ಬೇರೆ, ಅದೊಂದು ಹೆವಿ ಹೊಗೆ ಆಗಿಬಿಡ್ತಿತ್ತು. ಎಲ್ಲ ಆಚೆ ಹೋಗ್ತಿದ್ರು. ಇದು ಬಂದು ಬಟ್ಟೆಯಲ್ಲಿ ಸುತ್ತಿ ಅದರೊಳಗಡೆ ಹಾಕ್ತಿದ್ದಾರೆ. ಅದು ದೃಷ್ಟಿ ತೆಗೆದು ಎಲ್ಲರಿಗೂ ಮನೆಯಲ್ಲೆಲ್ಲ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೂ ದೃಷ್ಟಿ ತೆಗೆದಿರ್ತಾರಲ್ವ, ಅದನ್ನು ಅದರೊಳಗಡೆ ಹಾಕಿ ಅದನ್ನು ಸುಡ್ತಿದ್ದಾರೆ. ಹಂಗೆ ಜೊತೆಗೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಹಾಕಿ ಅದರೊಳಗಡೆ ಹಾಕಿ ಅದನ್ನು ಇದು ಮಾಡ್ತಿದ್ದಾರೆ. ಈಗ ನೋಡ್ಬೋದು ಎಲ್ಲರ ಕೈಯಲ್ಲೂ ಹಾಕಿಸ್ತಿದ್ದಾರೆ. ಅದ್ರ ಹೆಸರು ಏನು ಅಂತ ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಾದರೆ ಕಾಮೆಂಟ್ ಮಾಡಿ ಅದೇನು ಅಂತ. बुद्धिं धनं फलं आरोग्यम ऐश्वर्यम देहि मे भव्य वाहन पूर्णमः इति स्वस्ति श्रद्धा वेदा मेधा यशः विद्या बुद्धिं धनं फलं
ಆರೋಗ್ಯಂ ಐಶ್ವರ್ಯಂ ದೇಹಿ ಮೇ ಹವ್ಯ వాహన పూర్ణమః ఇతే మీ గోత్రం పేరు చెప్పుకోండా మీ పేరు చెప్పుకొని ఇట్లా గోత్రం వాళ్ళు మేము ఇట్లా కాళీ మాకు అనుకూలం కానీ ఈ హోమం చేసి మేము దేవునికి ఇది ఆహుతి ఇస్తున్నామప్ప మమ్మల్ని కాపాడ పనులు వేసాడు ఆరతి తీసుకోక ఎర్రనీళ్ళు ఎవరు నేర్పిస్తాం ఇది నైవేద్యం తీసుకురామ్మా ಹಾಕದೆ ಹುಡುಗರು ಈಗ ಹೋಮ ಎಲ್ಲ ಕಂಪ್ಲೀಟ್ ಆಯಿತು. ಈಗ ಟವಲಲ್ಲಿ ಒರೆಸ್ಕೊತಾವ್ರೆ ನಮ್ಮ ಮಾವ. ವರ್ಷಕ್ಕೆ ಸುರಿದೋಗ್ತಾ ಇತ್ತು ನಮ್ಮ ಮಾವಂಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಲ್ಲಿ. ಈಗ ನೋಡ್ಬೋದು ಮಕ್ಳ ಕೈಲೆಲ್ಲ ಹಾಕಿಸ್ತಿದ್ದಾರೆ. ಮಕ್ಳ ಕೈಲೆಲ್ಲ ಹಾಕ್ಸೋದ್ರಿಂದ ಆಯಸ್ಸು ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಅದರಿಂದ ಎಲ್ಲರ ಕೈಲೂ ಪ್ರತಿಯೊಬ್ಬರ ಕೈಲೂ ಹಾಕಿಸ್ತಿದ್ದಾರೆ. ಈಗ ಆರತಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. పైన పెడతామా కాదు పైన పెడతాం లేదు ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳು ಮಾಡಬೇಕು ಅನ್ನೋ ಉತ್ಸಾಹ ಬರುತ್ತೆ.